ಹಾಯ್ ಗಾಯ್ಸ್. ಆ್ಯಕ್ಚುಲಿ ಇವತ್ತು ಭಾನುವಾರ ಫೈನಲಾಗಿ ಇವತ್ತು ಬ್ಯಾಡ್ಮಿಂಟನ್ ಇಲ್ದಿರೋ ಕಾರಣದಿಂದ ನಾನು ಮತ್ತು ನನ್ನ ಸೈಕಲ್ ತೊಗೊಂಡು ಇವತ್ತು ಹೆಸರುಘಟ್ಟಕ್ಕೆ ಬಂದಿದ್ದೀನಿ ಮಾರ್ನಿಂಗೇನೆ. ಆ್ಯಕ್ಚುಲಿ ಆಲ್ರೆಡಿ 9:30 ಆಗೋಗಿದೆ ಟೈಮಿಂಗು. ಒಳ್ಳೆ ಫಿಟ್ನೆಸ್ ಆಗಿದೆ. ಲೆಗ್ಗಿಗಂತೂ ಸರಿಯಾಗಿ ನೋಯ್ತೈತೆ, ಕಾಲು ಮಾತ್ರ ಸರಿಯಾಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಕೂಲಾಗಿದೆ, ಕೆಲವೊಂದು ಕಡೆ ಮಾತ್ರ ಬಿಸಿಲು ಹೊಡಿತಿದೆ. ಆ್ಯಕ್ಚುಲಿ ಒಂದು 8-10 ವರ್ಷದ ಹಿಂದೆ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ, ಆವಾಗ ಬೈಕಲ್ಲಿ ಬಂದು ಇಲ್ಲಿ ಶೋಕಿ ಮಾಡ್ತಾಯಿದ್ವಿ. ಫೋಟೋ ಶೂಟ್ ಮಾಡೋದು, ಓಡಾಡೋದು ಈ ಥರ ಎಲ್ಲ. ಮತ್ತು ಇಲ್ಲಿ ಕೆರೆ ಕಡೆ ಎಲ್ಲ ಬರೋದು, ಫೋಟೋ ಶೂಟ್ ಮಾಡೋದು. ಮತ್ತು ಅಲ್ಲಿ ಬ್ಯಾಂಬೋ ಟ್ರೀ ಐತೆ, ಅಲ್ಲಿ ಫೋಟೋ ಶೂಟು ಈ ಥರ ಎಲ್ಲ ಮಾಡ್ತಾಯಿದ್ವಿ. ಈಗೆಲ್ಲ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ನಮ್ಮ ಆರೋಗ್ಯನ ಕೇರ್ ಮಾಡೋಕ್ಕೆ ನೋಡಿ ಸೈಕಲಲ್ಲಿ ಈ ಥರ ಎಲ್ಲ ಬರೋ ಥರ ಇದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಸೈಕಲ್ ರೈಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ಫುಲ್ಲು ಲೆಫ್ಟು ರೈಟ್ ಸೈಡೆಲ್ಲ ಫುಲ್ಲು ಗ್ರೀನಿಶಾ. ಇಲ್ಲಿ ಅದೇ ಥರನೇ ಕೂಲಾಗಿದೆ ನೋಡಿ. ಇವಾಗ ಟೈಮು 10:30-11 ಗಂಟೆ ಇದೆ. ತುಂಬಾ ಕೂಲಾಗಿದೆ. ಇಲ್ಲಿ ಸೈಕಲ್ ರೈಡ್ ಮಾಡೋಕ್ಕೆ ಒಳ್ಳೆ ಇದು ಹೇಳ್ಬೋದು. ಇಲ್ಲಿ ಮಳೆ ಟೈಮಲ್ಲಿ ಬಂದ್ರಂತೂ ಸ್ವರ್ಗನೇ ಅನ್ಬೋದು, ಆ ಲೆವೆಲಲ್ಲಿರುತ್ತೆ ಈ ಹೆಸರುಘಟ್ಟ ರೋಡು. ಸಖತ್ತಾಗಿರುತ್ತೆ ನೋಡೋಕ್ಕೆ. 2 ಕಣ್ಣು ಸಾಲದು. ಏನು ಮಾಡೋಕ್ಕಾಗುತ್ತೆ, ಇರಲಿ ಇನ್ನೊಂದು 2 ಮಂತ್ಸ್ ವೆಯ್ಟ್ ಮಾಡಿದ್ರೆ ಒಳ್ಳೆ ಮಳೆಗಾಲ ಬರುತ್ತೆ. ಒಳ್ಳೆ ರೈಡು ಸೈಕಲಲ್ಲಿ ಬಂದ್ರಂತ ನಿಜ ಗಾಯ್ಸ್. ಆ ಮಳೇಲಿ ನೆನೀತಾ ಸೈಕಲಲ್ಲಿ ತುಳ್ಕೊಂಡು ಹೋಗೋದೇ ಒಂಥರ ಮಜಾ ಜಾಸ್ತಿ ನಮಗೆ ಅಲ್ವಾ. ಎಲ್ಲ ಥರನೂ ಎಕ್ಸ್ಪೆರಿಮೆಂಟ್ ಮಾಡಬೇಕಂತೆ ಆಯಿತಾ. ಎಲ್ಲ ಒಂದು ನಮ್ಮ ಆರೋಗ್ಯಕ್ಕೋಸ್ಕರ ಇರ್ಬೋದು, ಮತ್ತು ಒಂದು ಬೇರೆ ಏನೋ ಒಂದಕ್ಕಿರ್ಬೋದು ಅಂದ್ಕೊಳ್ಳಿ, ಅದಕ್ಕೋಸ್ಕರ. ಓಕೆನಾ, ಈ ವಿಷಯ ನಿಮ್ಗೆ ಹೇಳಬೇಕು ಅಂತ, ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ, ಅದಕ್ಕೋಸ್ಕರ ಮಾಡಿದೆ. ಯಾರ್ಯಾರು ಇನ್ನೂ ಹೆಸರುಘಟ್ಟ ಸೈಡು, ಚಿಕ್ಕಮಗಳೂರು ಈ ಸೈಡೆಲ್ಲ ಇನ್ನೂ ಯಾರೂ ಬಂದಿಲ್ವೋ, ಬನ್ನಿ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ, ಸಾಕಾಗಿದೆ ಆಯಿತಾ. ಓಕೆ, ಬಾಯ್.